Hello everyone. Namaskara ಸ್ನೇಹಿತರೆ. Myself Mahesha R, Assistant Professor from Government First Grade College, Kolar. Today I will be talking on tourism entrepreneurship development. ಈ ದಿನ ನಾನು ಪ್ರವಾಸೋದ್ಯಮದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿ ಅಥವಾ ಪ್ರವಾಸೋದ್ಯಮದಲ್ಲಿ ಉದ್ಯಮಶೀಲತೆಯ ಅಭಿವೃದ್ಧಿ ಎಂಬ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. Here in this topic or the whole topic will be divided into three major areas, or the whole talk is divided into three major areas. One is entrepreneurship, andre ಉದ್ಯಮಶೀಲತೆ ಎಂದರೆ ಏನು ಅಂತೇಳಿ. What is entrepreneurship? The second one is tourism, ಪ್ರವಾಸೋದ್ಯಮ ಅಂದ್ರೆ ಏನು ಅಂತೇಳಿ. The third important aspect is combining these two, means entrepreneurship and tourism put together. What are the opportunities available in the tourism area for entrepreneurship? ಅಂದ್ರೆ ಪ್ರವಾಸೋದ್ಯಮ ವಲಯದಲ್ಲಿ ಉದ್ಯಮಶೀಲತೆಗೆ ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇರುವಂಥ ಅವಕಾಶಗಳೇನು, ಅದರ ಬಗ್ಗೆ ನಾವು ಈ ಒಂದು ಸಂಪೂರ್ಣವಾಗಿ ಈ ಸೆಷನಲ್ಲಿ ಚರ್ಚೆ ಮಾಡಲಿದ್ದೇವೆ. ಮೊದಲಿಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಂಟ್ರಪ್ರಿನರ್ಶಿಪ್. ವಾಟ್ ಈಸ್ ಆಂಟ್ರಪ್ರಿನರ್ಶಿಪ್ ಆರ್ ಆಂಟ್ರಪ್ರಿನರ್ಸ್. ಆಂಟ್ರಪ್ರಿನರ್ ಮತ್ತು ಆಂಟ್ರಪ್ರಿನರ್ಶಿಪ್ ಎಂಬ ಎರಡು ಪದಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಆಂಟ್ರಪ್ರಿನರ್ ಅಂದರೆ ಉದ್ಯಮಿ ಅಂತ ಹೇಳಿ, ಅಥವಾ ಒಂದು ಹೊಸ ಉದ್ಯಮವನ್ನು ಪ್ರಾರಂಭಿಸುವ ವ್ಯಕ್ತಿ ಅಂತ ಹೇಳಿ. ಆಂಟ್ರಪ್ರಿನರ್ಶಿಪ್ ಅಂದರೆ ಉದ್ಯಮಶೀಲತೆ ಅಂತ ಹೇಳಿ. ಸೊ ಈ ಉದ್ಯಮಿ ಹೊಂದಿರಬಹುದಾದಂಥ ಕೆಲವು ಗುಣಗಳು ಅಥವಾ ಕೌಶಲ್ಯಗಳು, ಸ್ಕಿಲ್ಸನ್ನು ನಾವು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಸೊ ಆಂಟ್ರಪ್ರಿನರ್ ಈಸ್ ಅ ಪರ್ಸನ್ ಹೂ ಈಸ್ ಕಮಿಂಗ್ ವಿತ್ ಅನ್ ಐಡಿಯಾ ಆಫ್ ವೆಂಚರಿಂಗ್ ಅ ಬಿಸ್ನೆಸ್. ಓಕೆ, ಸೊ ಮೊದಲಿಗೆ ಅತಿ ಮುಖ್ಯವಾಗಿ ಆಂಟ್ರಪ್ರಿನರ್ ಅಂತ ಒಬ್ಬ ವ್ಯಕ್ತಿ, ಆಂಟ್ರಪ್ರಿನರ್ ಅಂದರೆ ಒಬ್ಬ ವ್ಯಕ್ತಿ ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಒಂದು ಐಡಿಯಾದೊಂದಿಗೆ, ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಒಂದು ಯೋಚನೆಯೊಂದಿಗೆ, ಥಿಂಕಿಂಗ್ನೊಂದಿಗೆ ಏನು ಮಾರುಕಟ್ಟೆಗೆ ಬರ್ತಾರೆ ಅವರಿಗೆ ನಾವು ಆಂಟ್ರಪ್ರಿನರ್ ಅಂತ ಹೇಳ್ತೀವಿ ಅಥವಾ ಉದ್ಯಮಿ ಅಂತ ಹೇಳ್ತೀವಿ. ಹಿ ವಿಲ್ ಪರ್ಫಾರ್ಮ್ ನಂಬರ್ ಆಫ್ ಟಾಸ್ಕ್, ನಂಬರ್ ಆಫ್ ಫಂಕ್ಷನ್ಸ್ ಟು ಬ್ರಿಂಗ್ ಹಿಸ್ ಐಡಿಯಾ ಇನ್ ಟು ರಿಯಾಲಿಟಿ. ಈ ಕೆಲಸ ಕಾರ್ಯಗಳನ್ನು ಅವನು ನಿರ್ವಹಿಸುವ ಫಂಕ್ಷನ್ಸ್, ಆಕ್ಟಿವಿಟೀಸ್, ಚಟುವಟಿಕೆಗಳು, ಇದೆಲ್ಲವನ್ನು ನಾವು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಸೊ ಆಂಟ್ರಪ್ರಿನರ್ ಈಸ್ ಅ ಪರ್ಸನ್ ಹೂ ಇಸ್ ಕಮಿಂಗ್ ವಿತ್ ಅನ್ ಐಡಿಯಾ ಆಫ್ ವೆಂಚರಿಂಗ್ ಅ ನ್ಯೂ ಬಿಸ್ನೆಸ್, and at the same time he will be having lot of skills. Okay, so he has to combine the various resources. Okay, to establish a business we call it as 4 M's. There are mainly 4 M's are required. Okay, so we call it as man, money, machines, material. Okay, andre ಮಾನವ ಸಂಪನ್ಮೂಲ, ಹಣ ಬಂಡವಾಳ ಬೇಕು, machines, okay, so ಯಂತ್ರೋಪಕರಣಗಳು, then material. Okay, so that is what we call raw material to come with a final product. ಸೊ ಈ ನಾಲ್ಕು ಏನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವಂಥ ವ್ಯಕ್ತಿಗೆ ನಾವು ಆಂಟ್ರಪ್ರಿನರ್ ಅಂತ ಹೇಳ್ತೀವಿ. ಈ ನಾಲ್ಕು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅಥವಾ ಒಂದು ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಹಂತದಲ್ಲಿ ಹಲವಾರು ಏನು ಕಾರ್ಯಗಳನ್ನು ನಿರ್ವಹಿಸಬೇಕಾಗತ್ತೆ, ಅದನ್ನು ನಾವು ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆ, ಒಬ್ಬ ಉದ್ಯಮಿಗೆ ಇರಬೇಕಾದಂಥ ಗುಣಗಳು ಅಂತೇಳಿ ಕರಿತೀವಿ. ಸೊ ಆಂಟ್ರಪ್ರಿನರನ್ನು ಹಲವಾರು ಬೇರೆ ಬೇರೆ ಪದಗಳಿಂದ ಕರಿಬೋದು ನಾವು. ಆಂಟ್ರಪ್ರಿನರ್ ಅಂದರೆ ಇನೋವೇಟರ್ ಅಂತ ಕರಿಬೋದು, ಅಂದರೆ ಹಿ ವಿಲ್ ಬಿ ಇನ್ವೆಂಟಿಂಗ್ ಅ ನ್ಯೂ ಐಡಿಯಾ. ಓಕೆ, ಸೊ ಅವನನ್ನು ನಾವು ಇನೋವೇಟರ್ ಅಥವಾ ಅನ್ವೇಷಕ ಅಂತ ಹೇಳ್ತೀವಿ. ಹಲವಾರು ಬಾರಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲದೆ ಇರತಕ್ಕಂಥ ಹೊಸ ಯೋಜನೆಗಳೊಂದಿಗೆ, ಹೊಸ ಉತ್ಪನ್ನಗಳನ್ನು ತರುವ ಉದ್ದೇಶದೊಂದಿಗೆ ಅವರು ಮಾರುಕಟ್ಟೆಗೆ ಅಥವಾ ಉತ್ಪಾದನೆ ಮಾಡೋದಕ್ಕೆ ಬರೋದ್ರಿಂದ ಅವ್ರನ್ನ ಇನೋವೇಟರ್ ಅಂತ ಕೂಡ ಕರಿಬೋದು. ಡೈನಮಿಕ್ ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವಿ. ಯಾಕಂದರೆ ವೈ ವಿ ಕಾಲ್ ದೆಮ್ ಡೈನಮಿಕ್ ಬಿಸ್ನೆಸ್ ಮ್ಯಾನ್? ಬಿಕಾಸ್ ದೇ ವಿಲ್ ಬಿ ಫೇಸಿಂಗ್ ನಂಬರ್ ಆಫ್ ಚಾಲೆಂಜಸ್, so they have to adapt into the changing situations. Okay, they have to adapt into the changing situations by finding out the solutions. Okay, so there will be lot of challenges in the market, in the production, even pre-production, production or post-production, selling the products, analyzing the market. Okay, enhancing their what I can say market segmentation. ಓಕೆ, ಟೋಟಲ್ ಮಾರ್ಕೆಟ್. ಓಕೆ, ಸೊ ಈ ಥರದ್ರಲ್ಲೆಲ್ಲ ಅಂದರೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದ್ರಲ್ಲಿ, ಉತ್ಪನ್ನ ಮಾಡೋದ್ರಲ್ಲಿ, ಮಾರಾಟ ಮಾಡೋದ್ರಲ್ಲಿ, ಇದರಲ್ಲಿ ಹಲವಾರು ಸಮಸ್ಯೆಗಳು ಅಥವಾ ಚಾಲೆಂಜಸ್ ಬರೋದ್ರಿಂದ, ಸವಾಲುಗಳು ಬರೋದ್ರಿಂದ ಅದನ್ನು ಫೇಸ್ ಮಾಡುವಂಥ, ಅದನ್ನು ಎದುರಿಸುವಂಥ ಶಕ್ತಿ ಇರಬೇಕಾಗಿರೋದ್ರಿಂದ ಅವ್ರನ್ನ ಡೈನಮಿಕ್ ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಕರಿತೀವಿ. ರಿಸ್ಕ್ ಟೇಕರ್ ಅಂತ ಕರಿತೀವಿ. ಬಿಸ್ನೆಸ್ ಇನ್ವಾಲ್ವ್ಸ್ ಲಾಟ್ ಆಫ್ ರಿಸ್ಕ್. ಓಕೆ, ಸೊ ಈವನ್ ನಾಟ್ ಓನ್ಲಿ ಇಂಪ್ಲಿಮೆಂಟಿಂಗ್ ಆರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್, ಮಚ್ ಬಿಫೋರ್ ದಟ್. ಓಕೆ, ಥಿಂಕಿಂಗ್, ಪ್ಲಾನಿಂಗ್, ಓಕೆ, ಇಂಪ್ಲಿಮೆಂಟಿಂಗ್, producing the good or services, okay, selling it in the market. In all these stages there will be lot of risk. Okay, ಅಂದರೆ ಅಪಾಯಗಳಿರುತ್ತೆ. ಈ ಅಪಾಯಗಳನ್ನು ಎದುರಿಸುವಂಥ ಗುಣಗಳು ಕೂಡ ಇರಬೇಕು. sometimes entrepreneur is called as achievement oriented person. Okay, so he will be always achievement oriented person. He will be looking for achievement. ಅವರಿಗೆ ನಾವು ಇದನ್ನು ಸಾಧಿಸಬೇಕು, ನಾವು ಬಿಸ್ನೆಸ್ಸನ್ನು ಮಾಡೋದ್ರಿಂದ ನಮ್ಮ ಕೊನೆಯ ಗುರಿ ಅಥವಾ ಗೋಲ್ ಇದಾಗಿದೆ, ಅಲ್ಲಿಗೆ ನಾವು ರೀಚ್ ಆಗಬೇಕು ಅಂತ ಹೇಳಿ
ಒಂದು ಅಚೀವ್ಮೆಂಟನ್ನು ಕೂಡ ಇಟ್ಕೊಂಡಿರ್ತಾರೆ. ಎಂಥೂಸಿಯಾಸ್ಟಿಕ್ ಅಂಡ್ ಎನರ್ಜೆಟಿಕ್ ಇಂಡಿವಿಜುವಲ್. ಓಕೆ, ಸೊ ದೇ ಆರ್ ಆಲ್ವೇಸ್ ಎಂಥೂಸಿಯಾಸ್ಟಿಕ್ ಟುವರ್ಡ್ಸ್ ದೇರ್ ವರ್ಕ್. ದೇ ವಿಲ್ ಬಿ ಹ್ಯಾವಿಂಗ್ ಝೀಲ್ to do something in a business, so they are also called as enthusiastic and energetic individual. ಸ್ನೇಹಿತರೆ, ನಾವೀಗ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ವಾಟ್ ಈಸ್ ಆಂಟ್ರಪ್ರಿನರ್ಶಿಪ್? ಉದ್ಯಮಶೀಲತೆ ಅಂದ್ರೆ ಏನು ಅಂತೇಳಿ. ಸೊ ಆಂಟ್ರಪ್ರಿನರ್ ಈಸ್ ಅ ಪರ್ಸನ್, ದ ಫಂಕ್ಷನ್ಸ್ ಆಕ್ಟಿವಿಟೀಸ್ ಹಿ ಈಸ್ ಪರ್ಫಾರ್ಮಿಂಗ್ to bring his idea into reality are called as entrepreneurship skills. Okay, so entrepreneurship ಅಂದ್ರೆ ಉದ್ಯಮಿ ತನ್ನಲ್ಲಿರುವಂಥ ಏನು ಐಡಿಯಾವನ್ನು, ತನ್ನಲ್ಲಿರ್ತಕ್ಕಂಥ ಏನು ಯೋಚನೆಯನ್ನು ರಿಯಾಲಿಟಿ ಅಂದರೆ ನಿಜ ಸ್ಥಿತಿಗೆ ತರೋದಕ್ಕೆ, ಅವನು ಒಂದು ಉದ್ಯಮ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದಾನೆ. ಆ ಉದ್ಯಮವನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾನೆ, ಏನೆಲ್ಲ ಕೌಶಲ್ಯಗಳನ್ನು ಹೊಂದಿದ್ದಾನೆ, ಅದನ್ನು ನಾವು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಸೊ set of skills a person has, set of functions, activities performed in venturing a new business is known as entrepreneurship. Entrepreneur is a person, whereas entrepreneurship is what all he is doing for converting his idea into reality. Entrepreneur ಅಂದ್ರೆ ಒಬ್ಬ ವ್ಯಕ್ತಿ ಅವನ ಐಡಿಯಾವನ್ನು ರಿಯಾಲಿಟಿಗೆ, ನಿಜ ಸ್ಥಿತಿಗೆ ಬದಲಾವಣೆ ಮಾಡೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ, ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾನೆ, ಅದನ್ನು ನಾವು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. Entrepreneurship is a process of converting a business idea into reality. Okay, so ಇದೊಂದು ಪ್ರಕ್ರಿಯೆ, bringing all the resources together. Entrepreneurship ಅನ್ನು ನಾವು ಈಗಾಗಲೇ ತಿಳ್ಕೊಂಡಿರೋ ಹಾಗೆ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಒಟ್ಟಿಗೆ ಸೇರಿಸಿ, ಅದನ್ನು ಒಂದು ಕಡೆ ಸೇರಿಸಿ ಒಂದು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ನಾವು ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಥಿಂಕಿಂಗ್, ಪ್ಲಾನಿಂಗ್, ಇಂಪ್ಲಿಮೆಂಟಿಂಗ್, ವರ್ಕಿಂಗ್, ಲೀಡಿಂಗ್, ಕ್ರಿಯೇಟಿಂಗ್ ಆಪರ್ಚುನಿಟೀಸ್, ಮಾರ್ಕೆಟ್ ಸರ್ವೆ, production, selling, achieving. All these words can be used as alternative or as a synonymous to entrepreneurship. Okay, so entrepreneurship ಅಲ್ಲಿ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾರೆ. ಥಿಂಕಿಂಗ್, ಯೋಚನೆ ಮಾಡೋದು; ಪ್ಲಾನಿಂಗ್, ಯೋಜನೆ ಮಾಡೋದು. ಯೋಚನೆ ಮತ್ತು ಯೋಜನೆಗೂ ವ್ಯತ್ಯಾಸ ಇದೆ. ಮಾಡಿದ ಯೋಚನೆಯನ್ನು ರಿಯಾಲಿಟಿಗೆ ಅದು ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಕೆಲಸ ನಿರ್ವಹಿಸುತ್ತೆ, ಹೇಗೆ ಇದನ್ನು ಮಾಡ್ಬೋದು ಅಂತೇಳಿ ಯೋಜನೆಯನ್ನು ರೂಪಿಸ್ಕೋಬೇಕಾಗತ್ತೆ. ಇಂಪ್ಲಿಮೆಂಟಿಂಗ್, ಆ ಯೋಜನೆಯನ್ನು ಅನುಷ್ಠಾನಕ್ಕೆ, ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಕಾರ್ಯರೂಪಕ್ಕೆ ತಂದ ನಂತರ ಹಲವಾರು ಕೆಲಸಗಳಿದೆ. ಓಕೆ, ಸೊ ಅದರ ಕಡೆಗೆ ಕೆಲಸ ನಿರ್ವಹಿಸೋದು. ಲೀಡಿಂಗ್, ಹಿ ವಿಲ್ ಬಿ ಲೀಡಿಂಗ್ ಫ್ರಮ್ ದ ಫ್ರಂಟ್. ಓಕೆ, ಮ್ಯಾನ್ ಪವರ್ ಏನಿರುತ್ತೆ, ಆ ಎಲ್ಲ ಮ್ಯಾನ್ ಪವರ್ ಆ ಒಂದು ಸಂಸ್ಥೆಯಲ್ಲಿ, ಆ ಒಂದು ಯೂನಿಟಲ್ಲಿ ಕೆಲಸ ಮಾಡೋರಿಗೆ ಇವರು ಲೀಡರ್ ಆಗಿ ಕೆಲಸಗಳನ್ನು ನಿರ್ವಹಿಸಬೇಕಾಗತ್ತೆ. ಕ್ರಿಯೇಟಿಂಗ್ ಆಪರ್ಚುನಿಟೀಸ್, ಹಿ ವಿಲ್ ಬಿ ಕ್ರಿಯೇಟಿಂಗ್ ಆಪರ್ಚುನಿಟೀಸ್ ಫಾರ್ ದಿ ಲೋಕಲ್ ಯೂತ್ಸ್, ಮೀನ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಆ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡುವಾಗ ಹಲವಾರು ಜನರಿಗೆ ಆಪರ್ಚುನಿಟೀಸನ್ನು ಕ್ರಿಯೇಟ್ ಮಾಡ್ತಾರೆ. The person who is supplying raw material, the person who is buying and selling their product, the people who are working in the organization. So all these people will get jobs and even what I can say, income from these firms, or I can say from these new businesses. Market survey ಮಾಡಬೇಕಾಗುತ್ತೆ. Okay, so they have to analyze the market. Okay, what is the current need of market, what type of products the market or the users, consumers are expecting, what modifications or changes they have to make to their product. Okay, how much market they have covered, what can be done to enhance the market further. Okay, what should be the advertisement and publicity what I can say methods. So all these market survey they have to do. Okay, so ಅಂದರೆ ಮಾರುಕಟ್ಟೆಯನ್ನು ಅವಲೋಕನ ಮಾಡಬೇಕಾಗತ್ತೆ. ಮಾರುಕಟ್ಟೆ ಹೇಗಿದೆ, ಇವಾಗಿನ ಮಾರುಕಟ್ಟೆಯಲ್ಲಿ ಇರುವಂಥ ಬಳಕೆದಾರರು ಯಾವ ರೀತಿಯ ಪ್ರಾಡಕ್ಟನ್ನು, ಉತ್ಪನ್ನವನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ, ನಾವು ಕೊಡ್ತಾ ಇರುವಂಥ ಉತ್ಪನ್ನ ಸರಿಯಾಗಿದೆಯೇ, ಅವರ ಅಪೇಕ್ಷೆಗೆ ತಕ್ಕ ಆಗಿದೆಯೇ, ಅಥವಾ ಏನಾದರೂ ಇನ್ನೂ ಬದಲಾವಣೆಗಳನ್ನು ಮಾಡಬೇಕಾ, ಅಥವಾ ಎಷ್ಟು ಮಾರುಕಟ್ಟೆಯನ್ನು ನಾವು ಏನು ಕವರ್ ಮಾಡ್ತಾ ಇದ್ದೀವಿ, ಆಕ್ರಮಿಸ್ಕೊಂಡಿದ್ದೀವಿ, ಇನ್ನೂ ನಮ್ಮ ಉತ್ಪನ್ನಗಳು ಹೆಚ್ಚಿನ ಮಾರುಕಟ್ಟೆಗೆ ಸೇಲ್ ಆಗಬೇಕು ಅಥವಾ ಮಾರಾಟ ಆಗಬೇಕು ಅಂದರೆ ಯಾವ ರೀತಿಯ ಏನು ಪ್ರಚಾರ ತಂತ್ರಗಳನ್ನು ನಾವು ಅಳವಡಿಸ್ಕೊಬೇಕು, ಇದನ್ನೆಲ್ಲ ಕೂಡ ಅವನು ಸ್ಟಡಿ ಮಾಡಬೇಕಾಗ್ತದೆ. ದೆನ್ ಪ್ರೊಡಕ್ಷನ್, ಸೆಲ್ಲಿಂಗ್ ದ ಪ್ರಾಡಕ್ಟ್. ಓಕೆ, ಉತ್ಪನ್ನವನ್ನು ಉತ್ಪಾದನೆ ಮಾಡೋದು ಮತ್ತು ಮಾರಾಟ ಮಾಡೋದು. ಅದು ಇದೆಲ್ಲರ ಜೊತೆಗೆ ಅಚೀವಿಂಗ್, ವಾಟ್ ಹಿ ಈಸ್ ಅಚೀವಿಂಗ್. ಫಿನಾನ್ಷಿಯಲಿ ಹಿ ಈಸ್ ಅಚೀವಿಂಗ್ ಪ್ರಾಫಿಟ್, socially he is giving employment and kind of satisfaction for him. Okay, so there will be financial as well as social benefits out of a business. At the same time, his own desires, his own what I can say goals are achieved. Okay, that is what we call entrepreneurship. We discussing on types of entrepreneur. ಅಂದರೆ ಉದ್ಯಮಿಗಳ ವಿಧಗಳ ಬಗ್ಗೆ ನಾವು ತಿಳ್ಕೊತೀವಿ. ಹಲವಾರು ಲೇಖಕರು ಹಲವಾರು ವಿಧಗಳ, ಓಕೆ, ಸೊ ಸುಮಾರು 20ಕ್ಕಿಂತ ಹೆಚ್ಚಿನ ವಿಧಗಳ ಆಂಟ್ರಪ್ರಿನರ್ಸ್ ಅಥವಾ ಉದ್ಯಮಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಪುಸ್ತಕಗಳಲ್ಲಿ ಅಥವಾ ಅವರ ಸಂಶೋಧನೆಗಳಲ್ಲಿ. ಆದರೆ ಈ ಎಲ್ಲ 20 ಅಥವಾ 20ಕ್ಕಿಂತ ಹೆಚ್ಚಿನ ಉದ್ಯಮಿಗಳ ವಿಧಗಳನ್ನು ನಾವು ಈ ಒಂದು
5-6 ವಿಧಗಳಲ್ಲಿ. ಓಕೆ, ಸೊ ಫ್ರಮ್ 5 to 6 ಆಂಟ್ರಪ್ರಿನರ್ ಟೈಪ್ಸ್ನಲ್ಲಿ ನಾವು ಚರ್ಚೆ ಮಾಡ್ಬೋದಾಗಿದೆ. ಓಕೆ, ಸೊ ಬಿಕಾಸ್ ಆಫ್ ದೇರ್ ನೇಚರ್, ಬಿಕಾಸ್ ಆಫ್ ದ ಸಿಮಿಲಾರಿಟಿ, ವಿ ಕ್ಯಾನ್ ಪುಟ್ ಆಲ್ ದೋಸ್ 20-25 ಟೈಪ್ಸ್ ಆಫ್ ಆಂಟ್ರಪ್ರಿನರ್ಸ್ in these 4 to 5 types. Okay, so types of entrepreneurs. First, I would like to talk about innovative entrepreneur. Okay, so this is one very important type of entrepreneur, innovative entrepreneur. Andre ಅನ್ವೇಷಕ ಉದ್ಯಮಿ ಅಂತ ಹೇಳಿ. ಓಕೆ, ಸೊ ಹೊಸದಾಗಿ ಏನಾದರೂ ಅನ್ವೇಷಣೆ ಮಾಡುವ, ಈಗಾಗಲೇ ಮಾರುಕಟ್ಟೆಯಲ್ಲಿ ಇಲ್ಲದೇ ಇರುವ, ಪ್ರಸ್ತುತದಲ್ಲಿ ಜನರಿಗೆ ಬಳಕೆಗೆ ಸಿಗದೇ ಇರುವಂಥ ಹೊಸ ಉತ್ಪನ್ನಗಳ ಬಗ್ಗೆ, ಹೊಸ ಸೇವೆಗಳ ಬಗ್ಗೆ ತುಂಬ ಹೊಸ ಆಯಾಮವನ್ನು ಯೋಜನೆ ಮಾಡಿ ಆ ರೀತಿಯ ಉದ್ಯಮವನ್ನು ಪ್ರಾರಂಭಿಸುವಂಥ ವ್ಯಕ್ತಿಗೆ ನಾವು ಇನೋವೇಟಿವ್ ಆಂಟ್ರಪ್ರಿನರ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ದೇ ವಿಲ್ ಬಿ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್. ಓಕೆ, ದೇ ವಿಲ್ ಬಿ ಥಿಂಕಿಂಗ್ very different. Okay, so the products or services which are not available in the market at present, they will be coming with those type of businesses. Okay, so that is they are venturing those type of new businesses. Okay, that the type of entrepreneur is called as innovative entrepreneur. ಹೊಸದಾಗಿ ಅನ್ವೇಷಣೆ ಮಾಡೋದ್ರಿಂದ, ಓಕೆ, ಹೊಸದಾಗಿ ಇನೋವೇಟ್ ಮಾಡೋದ್ರಿಂದ ಇವ್ರನ್ನ ನಾವು ಇನೋವೇಟಿವ್ ಆಂಟ್ರಪ್ರಿನರ್ ಅಂತ ಹೇಳ್ತೀವಿ. ಹಲವಾರು ಉದಾಹರಣೆಗಳನ್ನು, ಎಕ್ಸಾಂಪಲ್ಸನ್ನು ನಾವು ಕೋಟ್ ಮಾಡ್ಬೋದು. ಓಕೆ, ಸೊ ಹೊಸದಾಗಿ ಏನಾದರೂ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿ ಮಾರುಕಟ್ಟೆಗೆ ತಂದಂಥ ಹಲವಾರು ವಸ್ತುಗಳು ಅಥವಾ ಸೇವೆಗಳನ್ನು ನಾವು ಉದಾಹರಣೆಗೆ ಹೇಳ್ಬೋದು. ಇಮಿಟೇಟಿವ್ ಆಂಟ್ರಪ್ರಿನರ್. ಓಕೆ, ಸೊ ಎರಡನೇ ಅತಿ ಪ್ರಮುಖ ವಿಧ ಇಮಿಟೇಟಿವ್ ಆಂಟ್ರಪ್ರಿನರ್ ಅಂತೇಳಿ. ಇಮಿಟೇಟಿವ್ ಆಂಟ್ರಪ್ರಿನರ್ ಅಂದರೆ ಕನ್ನಡದಲ್ಲಿ ಅನುಕರಿಸುವ ಅಥವಾ ಬೇರೆಯವರನ್ನ ಅನುಕರಣೆ ಮಾಡುವ ಉದ್ಯಮಿ ಅಂತೇಳಿ. ಓಕೆ, ಸೊ ಹಿ ವಿಲ್ ಬಿ ಅಡಾಪ್ಟಿಂಗ್, he will be following a model which is already successfully run by other entrepreneur. Okay, so ಇಲ್ಲಿ ಏನಾಗುತ್ತೆ ಅಂದರೆ ಈ ಉದ್ಯಮಿ ಈಗಾಗಲೇ ಸಕ್ಸಸ್ಫುಲ್ ಆಗಿ ಯಾವುದೋ ಒಂದು ಬಿಸ್ನೆಸ್ ನಡೀತಾ ಇದೆ ಅಂದರೆ ಅದರಲ್ಲೇ ಅದನ್ನು ಅನುಕರಣೆ ಮಾಡಿ ತನ್ನ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ಇಲ್ಲಿ ಈಗಾಗಲೇ ನಡೆಯುತ್ತಿರುವ ಉದ್ಯಮದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಅದನ್ನು ಸರಿಪಡಿಸಿಕೊಂಡು ಇವನು ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಾನೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಮಿಟೇಟಿವ್ ಆಂಟ್ರಪ್ರಿನರ್. Imitative entrepreneur is a person or it is a type of company where they are following the already existing successful model of business, and the same type of business will be established, but at the same time some of the modifications, some of the changes they can implement, adopt in their business, which is a drawback in the existing business. Okay, so that type of entrepreneur is called as imitative entrepreneur. Number of examples we can quote. Okay, so for example, Byju's anta ಒಂದು ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಭಾರತದಲ್ಲಿ ಬಂತು. ಈ ಬೈಜೂಸ್ ಅನುಕರಣೆ ಮಾಡಿಕೊಂಡು ಹಲವಾರು ಬೇರೆ ಬೇರೆ ರೀತಿಯ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಬಂದಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ವೇದಾಂತು ಅಂತ ಇದೆ, ಅಥವಾ ಬೇರೆ ಆಕಾಶ್ ಗ್ರೂಪ್ಸ್ ಅಂತ ಇದೆ. ಸೊ ಈ ರೀತಿಯನ್ನು ನಾವು ಇಮಿಟೇಟಿವ್ ಆಂಟ್ರಪ್ರಿನರ್ ಅಂತ ಕರಿತೀವಿ. ಫೇಬಿಯನ್ ಆಂಟ್ರಪ್ರಿನರ್ ಅಂದರೆ ತನ್ನ ಉದ್ಯಮದಲ್ಲಿ, ಈಗಾಗಲೇ ನಡೆಯುತ್ತಿರುವ ಉದ್ಯಮದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ, ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ ಭಯಪಡುವಂಥ, ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲದಂಥ ವ್ಯಕ್ತಿಗೆ ನಾವು ಅಥವಾ ಉದ್ಯಮಕ್ಕೆ ನಾವು ಫೇಬಿಯನ್ ಆಂಟ್ರಪ್ರಿನರ್ ಅಂತ ಕರಿತೀವಿ. ಫೇಬಿಯನ್ ಆಂಟ್ರಪ್ರಿನರ್ ವಿಲ್ ಬಿ ಲೆಸ್ ಎಕ್ಸ್ಪೋಸ್ಡ್ ಟು ಮೇಕ್ ದ ಚೇಂಜ್, ಬಟ್ ಹಿ ವಿಲ್ ಮೇಕ್ ದ ಚೇಂಜ್. ಓಕೆ, ಅಂದರೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡ್ಕೋತಾರೆ, ಹೆಚ್ಚಿನ ಬದಲಾವಣೆಗಳನ್ನು, ಹೆಚ್ಚಿನ ಇನೋವೇಷನ್ಸನ್ನು ತನ್ನ ಉದ್ಯಮದಲ್ಲಿ ತರೋದಕ್ಕೆ ಇಷ್ಟಪಡದ ಉದ್ಯಮಿಗೆ ನಾವು ಫೇಬಿಯನ್ ಆಂಟ್ರಪ್ರಿನರ್ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದು ಕೂಡ ಇದಕ್ಕೆ ಸಿಮಿಲರ್ ಆಗಿದೆ, ಇಲ್ಲಿ ಡ್ರೋನ್ ಆಂಟ್ರಪ್ರಿನರ್ ಅಂತ ಹೇಳ್ತೀವಿ. ಡ್ರೋನ್ ಆಂಟ್ರಪ್ರಿನರ್ ಇಸ್ ಅ ಪರ್ಸನ್ who is not at all ready. Okay, he is very conservative or reservative ಅಂತ ಕರಿತೀವಿ. who is not at all ready to make any changes in the existing business. ಅಂದರೆ ಅವರಿಗೆ ತುಂಬ ಭಯ ಅಥವಾ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ನಾನು ಏನಾದರೂ ಬದಲಾವಣೆಗಳನ್ನು ಮಾಡಿದ್ರೆ ಬಿಸ್ನೆಸ್ಸಲ್ಲಿ ಅದು ಎಲ್ಲಿ ನನಗೆ ಬಿಸ್ನೆಸ್ ಹಾಳಾಗುತ್ತೆ, ಅಥವಾ ಬಿಸ್ನೆಸ್ ನನಗೆ ಲಾಸ್ ಆಗುತ್ತೆ, ಅಥವಾ ಬಿಸ್ನೆಸ್ಸಿಂದ ನಾನು ನಷ್ಟವನ್ನು ಅನುಭವಿಸ್ತೀನಿ ಅಂತೇಳಿ ಭಯ ಇರುವಂಥ ಯಾವುದೇ ಕಾರಣಕ್ಕೂ ಮಾರ್ಪಾಡುಗಳನ್ನು ಮಾಡದೇ ಇರತಕ್ಕಂಥ ಉದ್ಯಮಿಗೆ ನಾವು ಡ್ರೋನ್ ಆಂಟ್ರಪ್ರಿನರ್ ಅಂತೀವಿ. ಫೇಬಿಯನ್ ಮತ್ತು ಡ್ರೋನ್ ಆಂಟ್ರಪ್ರಿನರ್ಗೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂದರೆ, ಫೇಬಿಯನ್ ಆಂಟ್ರಪ್ರಿನರ್ ವಿಲ್ ಮೇಕ್ ವೆರಿ ಲೆಸ್ ಚೇಂಜಸ್. ಓಕೆ, ಸೊ ವೆರಿ ಲಿಮಿಟೆಡ್ ಚೇಂಜಸ್, ವೆರಾಸ್ ಡ್ರೋನ್ ಆಂಟ್ರಪ್ರಿನರ್ ಈಸ್ ನಾಟ್ ಎಟ್ ಆಲ್ ರೆಡಿ ಟು ಮೇಕ್ ಚೇಂಜಸ್ ಆರ್ ಅಡಾಪ್ಟ್ ಹಿಮ್ಸೆಲ್ಫ್ ಟು ದ ಚೇಂಜಿಂಗ್ ಮೆಥಡ್. ಓಕೆ, ಸೊ ಚೇಂಜಿಂಗ್ what I can say scenario of market. Okay, ಸೊ ಅದಕ್ಕೆ ನಾವು ಡ್ರೋನ್ ಆಂಟ್ರಪ್ರಿನರ್ ಅಂತೀವಿ. ದ ಬೆಸ್ಟ್ ಎಕ್ಸಾಂಪಲ್ ನಾನು ಇಲ್ಲಿ ನಿಮಗೆ ಕೋಟ್ ಮಾಡ್ಬೋದು ಅಂದರೆ, ಜಿಲೆಟ್ ಅಂತಕ್ಕಂಥ ಮೇಲ್ಸ್ನ ಶೇವಿಂಗ್ ಪ್ರಾಡಕ್ಟ್ಸನ್ನು ತರ್ತಾ ಇರ್ತಕ್ಕಂಥ ಒಂದು ಕಂಪನಿ ಇತ್ತು. ಹಳೆ ಕಾಲದಲ್ಲಿ ಕೇವಲ ಇವರು ರಿಮೂವಬಲ್ ಬ್ಲೇಡ್ಸನ್ನು, ರಿಮೂವಬಲ್ ರೇಸರ್ಸನ್ನು ತರ್ತಾ ಇದ್ರು. ಒನ್ಸ್ ಇಟ್ ಹ್ಯಾಸ್ ಬಿಕಮ್ ಔಟ್ಡೇಟೆಡ್ ಫಾರ್ ಅ ಸರ್ಟೆನ್ ಪೀರಿಯಡ್ ಆಫ್ ಟೈಮ್, they did not thought of making any changes. So when they were facing lot of challenges, or I can say competitions from other companies, then they gradually started bringing
new set of new type of what I can say razors which are use and throw or ಟ್ರಿಪಲ್ ಬ್ಲೇಡ್ಸ್, ಡಬಲ್ ಬ್ಲೇಡ್ಸ್. ಓಕೆ, ಈ ಥರದ ಹೊಸ ಪ್ರಾಡಕ್ಟನ್ನು ಆಮೇಲೆ ತರೋದಕ್ಕೆ ಸ್ಟಾರ್ಟ್ ಮಾಡೋದು, ಇದನ್ನು ನಾವು ಫೇಬಿಯನ್ ಆಂಟ್ರಪ್ರಿನರ್ ಅಂತ ಹೇಳ್ಬೋದು. ಡ್ರೋನ್ ಆಂಟ್ರಪ್ರಿನರ್ಗೆ ಅತ್ಯಂತ ಉತ್ತಮ ಉದಾಹರಣೆ ಅಂದರೆ HM ಮೋಟಾರ್ಸ್ ಅಂತ ಒಂದು ಕಂಪನಿ ಇತ್ತು. HM ಮೋಟಾರ್ಸ್ ಅಂತೇಳಿ ಭಾರತದಲ್ಲಿ ಕಾಂಟೆಸಾ ಅಥವಾ ಅಂಬಾಸಿಡರ್ಸ್ ಕಾರ್ಸನ್ನು ಮಾಡ್ತಾಯಿದ್ರು. ಯಾವಾಗ ಪರಿಸ್ಥಿತಿಗಳು ಬದಲಾಗ್ತಾ ಹೋಯಿತು, ಕಸ್ಟಮರ್ಸು ಬೇರೆ ಬೇರೆ ರೀತಿಯ ವೆಹಿಕಲ್ಸ್ಗಳನ್ನು ತುಂಬ ಮಾಡರ್ನ್ ಆಗಿದ್ದಂಥ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಂಥ, ಹೆಚ್ಚು ಮೈಲೇಜ್ ಕೊಡ್ತಾ ಇದ್ದಂಥ, ಓಕೆ, ಕಡಿಮೆ ದರದ ವೆಹಿಕಲ್ಸ್ ಬಂದರೂ ಕೂಡ ಇವರು ಅದೇ ರೀತಿಯ ವೆಹಿಕಲ್ಸ್ಗಳನ್ನ ಇಟ್ಕೊಂಡಿದ್ದರಿಂದ HM ಮೋಟಾರ್ಸ್ನ ಅಂಬಾಸಿಡರ್ಸ್ ಮತ್ತು ಕಾಂಟೆಸಾ ಕಾರ್ಗಳು ಮಾರ್ಕೆಟಿಂದ ಕಾಣೆ ಆಯಿತು ಮತ್ತು ತಮ್ಮ ಕಂಪನಿ ನಷ್ಟವನ್ನು ಅನುಭವಿಸಬೇಕಾಯಿತು. ಇದಕ್ಕೆ ಡ್ರೋನ್ ಆಂಟ್ರಪ್ರಿನರಿಗೆ ಇದು ಒಂದು ಅತಿ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಸೊ ಸೋಷಿಯಲ್ ಆಂಟ್ರಪ್ರಿನರ್ ಇಸ್ ದ ನೆಕ್ಸ್ಟ್ ಟೈಪ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಸೋಷಿಯಲ್ ಆಂಟ್ರಪ್ರಿನರ್ is a person who is venturing or starting a business or coming with an idea of starting a business to support, or I can say to help the community. Okay, so he will be what I can say, he will be thinking about society. ಅಂದರೆ ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ ಯೋಚಿಸುವ, ಸಮುದಾಯಕ್ಕೆ ತಾನು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದ್ರಿಂದ ಅನುಕೂಲಗಳಾಗಲಿ ಅಂತ ಯೋಚಿಸುವ, ಅಂದರೆ ಉದ್ಯೋಗ ಸೃಷ್ಟಿ ಮಾಡೋದು, ಸಮುದಾಯದ ಬಡತನ ನಿರ್ಮೂಲನೆ, ಅವರಿಗೆ ಕೆಲಸ ಕಾರ್ಯಗಳನ್ನು ಕೊಡೋದು, ಆಮೇಲೆ ನೇರವಾಗಿ ಉದ್ಯೋಗ ಕೊಡೋದ್ರ ಜೊತೆಗೆ ಪರೋಕ್ಷವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡೋದು, ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ, ಈ ರೀತಿಯ ಕಾರಣಗಳಿಗಾಗಿ, ಈ ರೀತಿಯ ಉದ್ದೇಶಗಳನ್ನು ಇಟ್ಕೊಂಡು, ಅಂದರೆ ಸಮಾಜಮುಖಿ ಉದ್ದೇಶಗಳನ್ನು ಇಟ್ಕೊಂಡು ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡುವಂಥ ವ್ಯಕ್ತಿಗೆ ನಾವು ಸೋಷಿಯಲ್ ಆಂಟ್ರಪ್ರಿನರ್ ಅಂತ ಕರಿತೀವಿ. ಇನ್ನು ದ ಅದರ್ ಟೈಪ್, ಓಕೆ, ವಿಚ್ ಈಸ್ ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ಬಿಸ್ನೆಸ್ ದೇ ಆರ್ ವೆಂಚರಿಂಗ್. ಓಕೆ, ಸೊ ವಿಚ್ ಏರಿಯಾ ದೇ ಆರ್ ಎಂಟ್ರಿಂಗ್. ಓಕೆ, ಅದರ ಆಧಾರದ ಮೇಲೆ ನಾವು ಆಂಟ್ರಪ್ರಿನರ್ಸ್ನ ಹಲವಾರು ವಿಧಗಳಾಗಿ ಹೇಳ್ತೀವಿ. ಹೊಸ ಪದಗಳಿದೆ ಇಲ್ಲಿ. ಟೆಕ್ನೋಪ್ರೀನರ್, ಅಗ್ರಿಪ್ರೀನರ್, ಇಕೋಪ್ರೀನರ್ ಅಂತ ಎಲ್ಲ ಇದೆ. ಟೆಕ್ನೋಪ್ರೀನರ್ ಅಂದರೆ ಟೆಕ್ನಾಲಜಿಯನ್ನು, ಅಂದರೆ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ IT ಕ್ಷೇತ್ರ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಈ IT ಕ್ಷೇತ್ರದಲ್ಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಅಥವಾ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟನ್ನು ಬಳಸ್ಕೊಂಡು ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡೋದು. ಓಕೆ, ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿದಿನ 5,000ಕ್ಕಿಂತ ಹೆಚ್ಚು ಈ ಥರದ ಕಂಪ್ನಿಗಳು ಬರುತ್ತೆ. ಓಕೆ, ಸೊ ಟೆಕ್ನೋಪ್ರೀನರ್ ಅಂದರೆ ಆನ್ಲೈನ್ ಮಾರ್ಕೆಟಿಂಗ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ, ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ, ಅಥವಾ ಆನ್ಲೈನಲ್ಲಿ ಲರ್ನಿಂಗ್ ನಾನು ಹೇಳಿದೆ ಬೈಜೂಸ್ ಅಥವಾ ವೇದಾಂತು ಅಂತ ಇದೆ. ಈ ಥರದನ್ನೆಲ್ಲ ನಾವು ಟೆಕ್ನೋಪ್ರೀನರ್ ಅಂತ ಹೇಳ್ತೀವಿ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದು. ಓಕೆ, ಫಾರ್ ಎಕ್ಸಾಂಪಲ್ ಟಿಕೆಟ್ ಬುಕ್ಕಿಂಗ್ ಪೋರ್ಟಲ್ಸ್ ಇದೆ, GoIbibo ಅಂತ ಇದೆ, ಅಥವಾ ಯಾವುದು ಮೇಕ್ ಮೈ ಟ್ರಿಪ್ ಅಂತ ಇದೆ. ಈ ರೀತಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ನಾವು ಟೆಕ್ನೋಪ್ರೀನರ್ ಅಂತ ಹೇಳ್ತೀವಿ. ಅಗ್ರಿಪ್ರೀನರ್ ಅಂದರೆ ಕೃಷಿಯಲ್ಲಿ ಏನಾದರೂ ಉದ್ಯಮಗಳನ್ನು ಮಾಡೋದು. ಓಕೆ, ಸೊ ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದು, ಕೃಷಿ ಉತ್ಪನ್ನಗಳನ್ನು ಬಳಸ್ಕೊಂಡು ಹೊಸ ಉದ್ಯಮಗಳನ್ನು ಪ್ರಾರಂಭಿಸೋದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ತುಂಬ ಹೊಸ ಟ್ರೆಂಡ್ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ಓಕೆ, ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡೋದು. ಆರ್ಗ್ಯಾನಿಕ್ ಮಿಲ್ಕನ್ನು ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇದೆ. ಸೊ ಈ ಥರ ಅಗ್ರಿಕಲ್ಚರಲ್ಲಿ, ಓಕೆ, ಸೊ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಿ ಅಥವಾ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ನಾವು ಅಗ್ರಿಪ್ರೀನರ್ ಅಂತ ಹೇಳ್ತೀವಿ. ಇಕೋಪ್ರೀನರ್ ಅಂದರೆ ತಮ್ಮ ಉದ್ಯಮದಲ್ಲಿ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು. ಓಕೆ, ಸೊ ಪರಿಸರದ ಮೇಲೆ ಅತ್ಯಂತ ಕಾಳಜಿಯನ್ನು ಇಟ್ಕೊಂಡು ದೀಸ್ ಪೀಪಲ್ ಆರ್ ಟ್ರೈಯಿಂಗ್ ಟು reduce the negative impacts on environment. Okay, so they will be eco-friendly businesses. Okay, so the products what they are producing or the process of production is less harming to the environment. Okay, so we also call it as a green initiatives. Okay, ಪರಿಸರದ ಮೇಲೆ ಹೆಚ್ಚು ದುಷ್ಪರಿಣಾಮಗಳನ್ನು ಬೀರದೇ ಇರುವಂಥ ರೀತಿಯಲ್ಲಿ ಉತ್ಪಾದನೆಯನ್ನು ಮಾಡೋದು, ಮಾರಾಟ ಮಾಡೋದು, ಅಥವಾ ತಮ್ಮ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಥವಾ ತಮ್ಮ ಸಂಪೂರ್ಣ ಉದ್ಯಮದ ಪ್ರಕ್ರಿಯೆಯಲ್ಲಿ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸುವಂಥ, ಪರಿಸರಕ್ಕೆ ದುಷ್ಪರಿಣಾಮಗಳಾಗದೆ ನೋಡಿಕೊಳ್ಳುವಂಥ ಉದ್ಯಮಿಗಳಿಗೆ ನಾವು ಇಕೋಪ್ರೀನರ್ ಅಂತ ಕರಿತೀವಿ. ನಾವು ವಿ ವಿಲ್ ಬಿ ಕಮಿಂಗ್ ಟು ದಿ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಟಾಕ್, ದಟ್ ಈಸ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಇಂಡಸ್ಟ್ರಿ. ನಾವು ನಮ್ಮ ಈ ಒಂದು ಚರ್ಚೆಯ ಎರಡನೇ ಭಾಗಕ್ಕೆ ಬರ್ತಾ ಇದ್ದೀವಿ, ಅದು ಪ್ರವಾಸ ಮತ್ತು ಪ್ರಯಾಣ ಉದ್ಯಮ ಅಂತ ಹೇಳಿ. ವಾಟ್ ಈಸ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಇಂಡಸ್ಟ್ರಿ? ಟೂರಿಸಮ್ ಈಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ number of purposes. Okay, so maybe for leisure, pleasure, relaxation, recreation, to know the other community culture. Okay, so curiosity, to explore the new places. Okay, so because of all these purposes, people are traveling from one place to another place. This whole activity can be called as tourism. Okay, so ಪ್ರವಾಸೋದ್ಯಮ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹಲವಾರು ಕಾರಣಗಳಿಗಾಗಿ. ಓಕೆ, ಸೊ ಮನೋರಂಜನೆ, ಉಲ್ಲಾಸ, ಉತ್ಸಾಹ, ಕುತೂಹಲ, ಬೇರೆ ಸಮುದಾಯಗಳ ಬಗ್ಗೆ, ಬೇರೆ ಸಮುದಾಯದ ಜನರ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಳೋದು, ಈ ಎಲ್ಲ ಕಾರಣಗಳಿಗಾಗಿ ಪ್ರಯಾಣ ಬೆಳೆಸುವ ಒಟ್ಟು ಚಟುವಟಿಕೆಗಳನ್ನು ನಾವು
ಪ್ರಯಾಣ ಬೆಳೆಸೋದು, ಅಲ್ಲಿ ಒಂದಷ್ಟು ದಿನಗಳ ಕಾಲ ಟೆಂಪರರಿ ಸ್ಟೇ ಅಂತ ಹೇಳ್ತೀವಿ. ಓಕೆ, ಸೊ ತಾತ್ಕಾಲಿಕವಾಗಿ ತಂಗುವುದು ಮತ್ತು ತಮ್ಮ ಮೂಲ ಸ್ಥಳಕ್ಕೆ ವಾಪಸ್ ಹಿಂದಿರುಗುವುದು, ಇದನ್ನು ನಾವು ಒಟ್ಟಾರೆಯಾಗಿ ಪ್ರವಾಸ ಅಥವಾ ಪ್ರವಾಸೋದ್ಯಮ ಅಂತ ಹೇಳ್ತೀವಿ. Tourism is becoming a very complex industry which includes many other auxiliary industries in that. Okay, so like it includes transportation, ಸಾರಿಗೆಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಟೂರಿಸಂ ಒಂದು ಸಂಕೀರ್ಣ ಉದ್ಯಮವಾಗಿ ಹಲವಾರು ಬೇರೆ ಬೇರೆ ಉದ್ಯಮಗಳನ್ನು ಅದರಲ್ಲಿ ಒಳಗೊಂಡಿದೆ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಲವಾರು ವಿಧಗಳು. ಓಕೆ, ಸೊ ರೋಡ್ ಟ್ರಾನ್ಸ್ಪೋರ್ಟೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟೇಷನ್, ಏವಿಯೇಷನ್, ಕ್ರೂಸ್ ಆರ್ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಟೂರಿಸಂ ಅಂಡ್ ಟ್ರಾವೆಲ್ ಇಂಡಸ್ಟ್ರಿ ಕ್ಯಾನ್ ಬಿ ಬೆಟರ್ ಅಂಡರ್ಸ್ಟುಡ್ with these three regions. Okay, so what is tourism industry or what it includes can be revealed with these three areas. Okay, tourism industry has three major areas. One is travelers generating region, second is transit route region, third is tourist destination region. Travelers generating region is an area from where tourists begin their journeys, or I can say from to which place tourist belongs to. Okay, that is what we call a travelers generating region. ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ಅಂದರೆ ಪ್ರವಾಸಿಗರ ಮೂಲ ಸ್ಥಳ, ಪ್ರವಾಸಿಗರು ವಾಸಿಸುವ ಸ್ಥಳ ಅಥವಾ ಪ್ರವಾಸಿಗರು ಎಲ್ಲಿಂದ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ, ಅದನ್ನು ನಾವು ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ಅಂತ ಹೇಳ್ತೀವಿ. ಸೊ ದಿಸ್ ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ಆಲ್ಸೋ ಕಾಲ್ಡ್ ಎಸ್ TGR. TGR ಕ್ಯಾನ್ ಬಿ ಅ ಸಿಟಿ, ಕ್ಯಾನ್ ಬಿ ಅ ಸ್ಟೇಟ್, ಕ್ಯಾನ್ ಬಿ ಅ ಕಂಟ್ರಿ ಆರ್ ಕ್ಯಾನ್ ಬಿ ಅ ಕಾಂಟಿನೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ದೇಶದಿಂದ ಪ್ರವಾಸಿಗರು ಭಾರತಕ್ಕೆ ಬರ್ತಾರೆ, ಭಾರತದ ಹಲವಾರು ಪ್ರದೇಶಗಳಿಗೆ ಭೇಟಿ ನೀಡ್ತಾರೆ ಅಂದರೆ ಇಲ್ಲಿ ಫ್ರಾನ್ಸ್ ದೇಶವನ್ನು ಭಾರತದ ಪ್ರವಾಸಿ ತಾಣಗಳಿಗೆ ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ಅಂತ ಹೇಳ್ಬೋದು. ಫ್ರಾನ್ಸ್ ದೇಶ ಅಷ್ಟೇ ಅಲ್ಲದೆ ಯುರೋಪಿನ ಹಲವಾರು ದೇಶಗಳಿಂದ ಭಾರತಕ್ಕೆ ಪ್ರವಾಸಿಗರು ಬರ್ತಾರೆ ಅಂದರೆ ಇಡೀ ಯುರೋಪ್ ಕಾಂಟಿನೆಂಟ್ ಅನ್ನ, ಇಡೀ ಯುರೋಪ್ ಖಂಡವನ್ನ ಭಾರತಕ್ಕೆ ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ಅಂತ ಹೇಳ್ಬೋದು. ಸೊ ಟ್ರಾವೆಲರ್ಸ್ ಜನರೇಟಿಂಗ್ ರೀಜನ್ ವಿ ಕೆನಾಟ್ ಸ್ಪೆಸಿಫೈ ಟು ಅ ಪರ್ಟಿಕ್ಯುಲರ್ ಪ್ಲೇಸ್. ಇಟ್ ಡಿಫರ್ಸ್ ಫ್ರಮ್ ಸಿಚುವೇಶನ್ ಟು ಸಿಚುವೇಶನ್. ಓಕೆ, ಸೊ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಅದನ್ನು ಸ್ಪೆಸಿಫೈ ಮಾಡ್ಬೋದು. Transit route region is a bridge between travelers generating region and tourist destination region. Okay, so travelers generating region ಇಂದ ಪ್ರವಾಸಿಗರು ಟೂರಿಸ್ಟ್ ಡೆಸ್ಟಿನೇಷನ್ ರೀಜನ್ಗೆ ಹೇಗೆ ತಲುಪ್ತಾರೆ ಅಥವಾ ಒಂದು ಪ್ರವಾಸಿ ತಾಣಕ್ಕೆ ಹೇಗೆ ತಲುಪ್ತಾರೆ ಅನ್ನೋದನ್ನು ನಾವು ಟ್ರಾನ್ಸಿಟ್ ರೂಟ್ ರೀಜನ್ ಅಂತ ಹೇಳ್ತೀವಿ. ಇಲ್ಲಿ ಅತಿ ಪ್ರಮುಖವಾಗಿ ಬರ್ತಕ್ಕಂಥ ಬಿಸ್ನೆಸ್ ಅಂದರೆ ಅದು ಸಾರಿಗೆ. ಓಕೆ, ಟ್ರಾನ್ಸ್ಪೋರ್ಟೇಷನ್, ಹಲವಾರು ರೀತಿಯ ಸಾರಿಗೆ ವಿಧಗಳಿವೆ. ಓಕೆ, ಸೊ ಲೈಕ್ ರೋಡ್ ಟ್ರಾನ್ಸ್ಪೋರ್ಟೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟೇಷನ್, ಏರ್ ಟ್ರಾನ್ಸ್ಪೋರ್ಟೇಷನ್, ಸಿ ಅಥವಾ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಪ್ರವಾಸಿಗರು ಅವರ ಅನುಕೂಲಕ್ಕೆ ತಕ್ಕ ಹಾಗೆ, ಬಡ್ಜೆಟಿಗೆ ತಕ್ಕ ಹಾಗೆ ಕ್ರಮಿಸುವ ದೂರ. ಓಕೆ, ಸೊ ದ ಡಿಸ್ಟೆನ್ಸ್ ನೀಡ್ ಟು ಬಿ ಕವರ್ಡ್, ಇದರ ಆಧಾರದ ಮೇಲೆ ಅಂಡ್ ದ ಅವೈಲೇಬಿಲಿಟಿ ಆಫ್ ಟ್ರಾನ್ಸ್ಪೋರ್ಟೇಷನ್, ಅವೈಲೇಬಿಲಿಟಿ ಆಫ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇದರ ಆಧಾರದ ಮೇಲೆ ಸಾರಿಗೆ ವಿಧಗಳನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಥರ್ಡ್ ಇಂಪಾರ್ಟೆಂಟ್ ಏರಿಯಾ ಇಸ್ ಟೂರಿಸ್ಟ್ ಡೆಸ್ಟಿನೇಷನ್ ರೀಜನ್. Tourist destination region is a place where tourists are going to visit, are going to see number of attractions. Okay, so according to their interest. Okay, so maybe historical monument, sea, mountain, hill station, or I can say adventure activity spot. Okay, whatever it is, according to their interest they will be selecting, they will be choosing, and they are visiting those places. So tourist destination region ಅಲ್ಲಿ ಕೂಡ ಹಲವಾರು ರೀತಿಯ ಉದ್ಯಮಗಳಿರುತ್ತೆ. ಇಲ್ಲಿ ಪ್ರವಾಸಿಗರಿಗೆ ಮನೋರಂಜನೆಯನ್ನು ಕೊಡೋದಕ್ಕೆ, ನೌ ಇಟ್ ಈಸ್ ಬಿಕಾಸ್ ವಿ ಆರ್ ಸೇಯಿಂಗ್ ಎಸ್ ಅ ಆಕ್ಟಿವಿಟಿ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟೂರಿಸಮ್. ಓಕೆ, ಸೊ ನೋ ಟೂರಿಸ್ಟ್ ಆರ್ ಗೋಯಿಂಗ್ ಟು ಅ ಪ್ಲೇಸ್ to simply see and come back. Okay, so they are involving in number of activities to have a complete fun, or I can say complete entertainment of a destination. Okay, so for example, if they are going to a beach, they would like to involve in number of water sports. Okay, jet ski, maybe scuba diving, or swimming in the sea water, or if they are going to a river, maybe rafting or swimming in the river. Okay, so angling in the river. Okay, so ಈ ಥರದ ಹಲವಾರು ಯಾವ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತಾರೆ ಅಲ್ಲಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಓಕೆ, ಸೊ ಹಿಮ ಬೀಳುವಂಥ ಪರ್ವತ ಪ್ರದೇಶಕ್ಕೆ ಹೋದರೆ ಸ್ಕೀಯಿಂಗ್ ಅನ್ನು ಮಾಡ್ತಾರೆ, ಯಾವುದೋ ಒಂದು ಒಳಗೆ ಟೆಂಪಲ್ಗೆ ಹೋದರೆ ಹೆರಿಟೇಜ್ ವಾಕನ್ನು ಮಾಡ್ತಾರೆ. ಈ ರೀತಿ ಪ್ರವಾಸಿ ತಾಣಗಳಲ್ಲಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಈ ರೀತಿಯ ಚಟುವಟಿಕೆಗಳಿಗೆ ಅಪೇಕ್ಷೆ ಪಡುವ ಪ್ರವೃತ್ತಿಯಿಂದಾಗಿ ಉದ್ಯಮಶೀಲತೆಗೆ ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸೋದಕ್ಕೆ ವಿಪುಲ ಅವಕಾಶಗಳನ್ನು ಪ್ರವಾಸೋದ್ಯಮ ವಲಯ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಟ್ರಾವೆಲರ್ಸ್ ಜನರೇಟಿಂಗ್ ರೀಜನಲ್ಲಿ, ಟೂರಿಸ್ಟ್ ಡೆಸ್ಟಿನೇಷನ್ ರೀಜನಲ್ಲಿ, ಇವೆರಡರ ಮಧ್ಯೆ ಇರತಕ್ಕಂಥ ಟ್ರಾನ್ಸಿಟ್ ರೂಟ್ ರೀಜನಲ್ಲಿ ಹಲವಾರು ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ, ಹೊಸದಾಗಿ ಯೋಚನೆ ಮಾಡಿ ಹೊಸ ಉತ್ಪನ್ನಗಳನ್ನು ಕೊಡೋದಕ್ಕೆ ಅವಕಾಶಗಳಿರೋದ್ರಿಂದ ಇದು ಒಂದು ಉತ್ತಮ ವಲಯ ಆಗಿದೆ. ಹೊಸ ಉದ್ಯಮಿಗಳಿಗೆ, ಹೊಸ ಉದ್ಯಮವನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಉತ್ತಮ ವಲಯ ಆಗಿದೆ. ಇಂಡಸ್ಟ್ರಿ ಕ್ರಿಯೇಟ್ಸ್ ಲಾಟ್ ಆಫ್ ಆಪರ್ಚುನಿಟೀಸ್ for the young budding entrepreneurs, what they can establish. Okay, so what they can start: travel companies. In the
ಟ್ರಾವೆಲ್ ಇಸ್ ಜನರೇಟಿಂಗ್ ರೀಜನ್. ಓಕೆ, ಸೊ ಹಲವಾರು ವಲಯಗಳಲ್ಲಿ ಟ್ರಾವೆಲ್ ಏಜೆನ್ಸಿ, ಕಾರ್ ರೆಂಟಲ್ ಕಂಪನೀಸ್, ಟಿಕೆಟಿಂಗ್, ಟೂರ್ ಪ್ಯಾಕೇಜಸ್, ಸೆಲ್ಲಿಂಗ್ ಟ್ರಾವೆಲ್ ಇನ್ಶೂರೆನ್ಸಸ್, ವೀಸಾ ಅಂಡ್ ಪಾಸ್ಪೋರ್ಟ್ ಎಕ್ಸಿಕ್ಯೂಷನ್ಸ್, ಈ ರೀತಿ ಹಲವಾರು ಏನು ಸಂಸ್ಥೆಗಳನ್ನು, ಕಂಪನಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ವಿಪುಲ ಅವಕಾಶಗಳಿದೆ ಅಂತ ಹೇಳ್ಬೋದು. ದೆನ್ ಟೂರ್ಸ್, ಓಕೆ, ರೂರಲ್, ಕಲ್ಚರಲ್, ಕಲಿನರಿ, ಅಡ್ವೆಂಚರ್, ಎಗ್ರೋ, ಫಾರ್ಮ್, ಹೆರಿಟೇಜ್, ಟೂರಿಸಂ, ಈ ರೀತಿಯ ಹಲವಾರು ರೀತಿಯ ಪ್ರವಾಸಗಳನ್ನು, ಹೊಸ ಪ್ರವಾಸಗಳನ್ನು ಪ್ರತಿದಿನ ಪ್ರವಾಸೋದ್ಯಮದಲ್ಲಿ ಹೊಸ ಆಯಾಮಗಳು ಬರ್ತಾ ಇದೆ. ಓಕೆ, ಸೊ ಟೂರಿಸಂ ಈಸ್ ಕಾಲ್ಡ್ ಎಸ್ ಎವರ್ ಚೇಂಜಿಂಗ್ ಇಂಡಸ್ಟ್ರಿ. ಸೊ ದೇರ್ ಆರ್ ನ್ಯೂ ಡೈಮೆನ್ಷನ್ಸ್, ದೇರ್ ಆರ್ ನ್ಯೂ ಡೈನಮಿಕ್ಸ್ ಎವ್ರಿ ಡೇ. ಸೊ ಹೊಸ ಉತ್ಪನ್ನಗಳನ್ನು, ಹೊಸ ವಿಭಿನ್ನ ಶೈಲಿಯ ಆಲೋಚನೆಗಳಿಂದ ಪ್ರವಾಸಗಳನ್ನು ಆಯೋಜನೆ ಮಾಡಬಹುದಾಗಿದೆ. ಈ ರೀತಿಯ ಹೊಸ ಪ್ರವಾಸದ ಪ್ಯಾಕೇಜ್ಗಳನ್ನು ಮಾಡುವಂಥ ಕಂಪನಿಗಳನ್ನು ಸ್ಥಾಪನೆ ಮಾಡಬಹುದಾಗಿದೆ. ಟೂರಿಸಮಲ್ಲಿ ರೆಸ್ಟೋರೆಂಟ್ಸನ್ನು ಸ್ಥಾಪಿಸ್ಬೋದು, ಹೋಟೆಲ್ಸ್ಗಳನ್ನು ಸ್ಥಾಪಿಸ್ಬೋದು, ಮೋಟೆಲ್ಸ್ ಅಂದರೆ ಹೈವೇಗಳ ಪಕ್ಕದಲ್ಲಿ ಮೋಟೆಲ್ಸ್. ಓಕೆ, ಸೊ ಸ್ಪೆಷಲಿ ಆಟೋಮೊಬೈಲ್ಸ್, ಕಾರುಗಳಲ್ಲಿ, ಬಸ್ಗಳಲ್ಲಿ ಪ್ರಯಾಣ ಬೆಳೆಸುವಂಥ ಪ್ರವಾಸಿಗರ ಅಗತ್ಯತೆಗಳಿಗೆ ಅನುಗುಣವಾಗಿ ಮೋಟೆಲ್ಸ್ಗಳನ್ನು ಸ್ಥಾಪನೆ ಮಾಡ್ಬೋದು. ರೆಸಾರ್ಟ್ಸ್, ಕ್ಯಾಂಪಿಂಗ್ ಸೈಟ್ಸ್ಗಳನ್ನು ಸ್ಥಾಪನೆ ಮಾಡ್ಬೋದು. ಈ ರೀತಿಯ ಉದ್ಯಮಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇದೆ. ಹ್ಯಾಂಡಿಕ್ರಾಫ್ಟ್ಸ್, ಓಕೆ, ಸೊ ದಿಸ್ ಇಸ್ ಬಿಕಮಿಂಗ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಹ್ಯಾಂಡಿಕ್ರಾಫ್ಟ್ಸ್ ಮೀನ್ಸ್ ದ ಕ್ರಾಫ್ಟ್ಸ್ ಮೇಡ್ ಔಟ್ ಆಫ್ ಹ್ಯಾಂಡ್ಸ್. ಓಕೆ, ಸೊ ಹಲವಾರು ಪ್ರದೇಶಗಳಲ್ಲಿ ಭಾರತದ, ಈಗ ಫಾರ್ ಎಕ್ಸಾಂಪಲ್ ಗುಜರಾತಲ್ಲಿ ರನ್ ಆಫ್ ಕಚ್ ಅಂತ ಇದೆ, ಅಲ್ಲಿ ಹಲವಾರು ರೀತಿಯ ವಿಭಿನ್ನ ಶೈಲಿಯ ಏನು ಕಲಾಕೃತಿಗಳನ್ನು ಮಾಡ್ತಾರೆ. ಬಿಹಾರದಲ್ಲಿ ಮಧುಬನಿ ಪೇಂಟಿಂಗ್ಸ್ ಅಂತ ಇದೆ. ನಮ್ಮ ಕರ್ನಾಟಕದ ಚನ್ನಪಟ್ಟಣದ ಬೊಂಬೆಗಳು, ವುಡನ್ ಟಾಯ್ಸ್ ಅನ್ನು ಮಾಡ್ತಾರೆ. ಅಥವಾ ಶಿವಮೊಗ್ಗ ಮತ್ತಿತರ ಪ್ರದೇಶಗಳಲ್ಲಿ ಶ್ರೀಗಂಧದಿಂದ ಕೆತ್ತನೆ ಮಾಡಿದಂಥ ಅತ್ಯಂತ ಸುಂದರವಾದಂಥ ಶಿಲ್ಪಗಳನ್ನು ರಚನೆ ಮಾಡ್ತಾರೆ. ಹಲವಾರು ಪ್ರದೇಶಗಳಲ್ಲಿ ಪೇಂಟಿಂಗ್ಸ್ ಅನ್ನು ಮಾಡ್ತಾರೆ. ಈ ರೀತಿಯ ವಿಭಿನ್ನ ಕಲಾಕೃತಿಗಳನ್ನು ಪ್ರವಾಸಿಗರಿಗೆ ಮಾರಾಟ ಮಾಡುವಂಥ ಉದ್ಯಮಗಳನ್ನು ಪ್ರಾರಂಭ ಮಾಡ್ಬೋದು. ಆರ್ಟ್ ಫಾರ್ಮ್ಸ್, ಓಕೆ, ಸೊ ಆರ್ಟ್ ಫಾರ್ಮ್ಸ್ಗಳನ್ನು ಎಕ್ಸಿಬಿಟ್ ಮಾಡೋದು. ಓಕೆ, ಸೊ ಅಂದರೆ ಭಾರತದ ಪ್ರತಿಯೊಂದು ರಾಜ್ಯಗಳು, ಪ್ರತಿಯೊಂದು ಪ್ರದೇಶಗಳು ವಿಭಿನ್ನ ಶೈಲಿಯ ಆರ್ಟ್ ಫಾರ್ಮ್ಸ್ಗಳನ್ನು, ಓಕೆ, ಸೊ ನಾವೇನಂತೀವಿ ನೃತ್ಯ ಕಲೆಗಳನ್ನು ಅಥವಾ ಏನು ಕಲಾ ಪ್ರಕಾರಗಳನ್ನು ಹೊಂದಿದೆ ಅಂತ ಹೇಳ್ಬೋದು. ಈ ಕಲಾ ಪ್ರಕಾರಗಳನ್ನು ಎಕ್ಸಿಬಿಟ್ ಮಾಡುವಂಥ ಉದ್ಯಮಗಳನ್ನು ಕೂಡ ನಾವು ಥಿಯೇಟರ್ಸ್ಗಳನ್ನು ಅಥವಾ ಕಲಾ ಪ್ರಕಾರಗಳನ್ನು ಪ್ರವಾಸಿಗರಿಗೆ ತೋರಿಸುವಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ಕೂಡ ಸಾಧ್ಯತೆಗಳಿವೆ. ಡಿಯರ್ ವ್ಯೂವರ್ಸ್, here I would like to quote some success stories as well. Okay, so there are plenty of examples to quote as a successful entrepreneur. Okay, starting from our great legendary entrepreneur Jamshedji Tata, Dhirubhai Ambani. Okay, so there are Mukesh Ambani, okay, Ratan Tata, are many examples we can quote. Okay, so the software iconic person, Narayan Murthy, Ajim Premji, all these are best example for successful entrepreneurs in India. Different innovative entrepreneurs. Okay, so like Kiran Majumdar Shah in the biotechnology. There are number of success stories I would like to share here. I can share more than 100, but due to time constraints, I have come with one or two very useful, simple entrepreneurs. Why I am quoting this? Even with a very simple, small idea, you can make a big changes. Okay, so you can bring big changes in your life. So those are the stories I would like to share here. There is one story here, Vandana Dubey. Vandana Dubey, some 3 years or 4 years back, Vandana Dubey ji is also a common or simple housewife, like others, from the city Orcha, small temple town Orcha in Madhya Pradesh. What Vandana Dubey ji has thought and converted her ideas has made her now at present a very successful entrepreneur. She is earning very decent. At the same time, she supported her passion. Okay, she involved in these activities. She is so happy in her life. Okay, so that ಓರ್ಚಾ ಅಂತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ವಂದನಾ ದುಬೇಜಿ ಅವರು ಒಂದು ಹೊಸ ಉದ್ಯಮದ ಏನು ಯೋಚನೆಯೊಂದಿಗೆ ಬರ್ತಾರೆ. ಓರ್ಚಾ ಅಂತಕ್ಕಂಥ ಒಂದು ಸಣ್ಣ ನಗರ, ಪುಟ್ಟ ನಗರ, ದೇವಾಲಯಗಳಿಗೆ ಅತಿ ಏನು ಪ್ರಸಿದ್ಧವಾದಂಥದ್ದು. It has unique temple architecture from the Bundela Rajputs. It has Raja Rama Mandir. Okay, so the only place in India where Rama is worshipped as here. Every day there will be aarti for Rama as a king. So this place exactly lies in between Jhansi to Khajuraho. The foreign tourist will get down in Jhansi railway station. The foreign tourist will get down in Jhansi railway station coming from Delhi to Jhansi. From Jhansi they will move to Khajuraho by road. On the way Orcha lies. Okay, so Orcha is a very good temple, or I can say a short halt for the
foreign tourists. So what Vandana Dubeji has thought, by inviting these foreign tourists to her house, offering a very good delicious food for them. Okay, so like not only offering food, tourists will be involved here in knowing the what I can say method of making the food, or I can say cooking the food, culinary tourism. Okay, so this is called as culinary tourism. They will be involved in cooking. Sometimes they will be knowing about the spices or ingredients used in the Indian cuisine, so they will chit chat. At the same time, there are many other activities for the tourists. Okay, so women tourists will have mehendi on their hands. Sometimes they will know about the Indian culture. Okay, so sometimes they will local artists will come there and they will perform some dances, Indian dances or other things. So altogether for 1 hour or 2 hour, tourists will have some entertainment. At the same time, they will have afternoon lunch there. Okay, so on the way to Khajuraho, they will have lunch here. uh, they will be treated as guests. So this is a unique idea Vandana Dubeji has started. So now every day she is welcoming, she is hosting a number of international tourists. She has economically she is becoming sound. Okay, economically she is becoming more independent. So the second story here, Jitendra Kumar from Shimla, Himachal Pradesh. Okay, Jitendra Kumar is a known person to me. Uh, Back in 2005 or 6, Jitendra Kumar was having only one or two Tata Sumos, okay, one or two small vehicles operating from Shimla to Manali, even up to the Rohtang Pass, surrounded areas. Okay, so to conduct a package tours there. But due to his dedication, due to his what I can say network, his very good service. Okay, like very friendly service. He had lot of packages. I can say he had a lot of groups approaching him. So now Jitendra Kumar has developed his business, or I can say his venture into in a big manner. Okay, so he has a number of vehicles. Okay, so more than 20 vehicles of big and small size. He's operating a small company, in fact. Okay, so a number of tourists from down south to different part of the India, they are approaching Jitendra Kumar. He has become a small tour operator, I can say. Okay, so the person who had very little education, by using the tourism industry, by using the opportunities in the tourism industry, has established his own a travel company. Okay, so that is a success. So Ritesh Agarwal from Odisha. Okay, the person who has in the age of 21, 22 has become a billionaire uh, uh, in the hotel business. Ritesh Agarwal, while doing the engineering, he traveled across the country. He had a hobby of traveling across the country. The problems faced by him in booking hotels or staying in a hotel, sometimes the ugly hotel he used to pay more, sometimes by paying less he used to get a very good hotel. So with all these differences, he thought, why I should not come with a aggregator, I can say, what I can say, one platform where tourists can see a number of hotels. Okay, number of hotels in a place, in different places. Okay, so he has started Oyo. Oyo means on your own. Oyo is an online platform where you can book hotels to the any part of the world. Okay, not only in India, any part of the world. uh, Always he had a dream. Okay, so while doing engineering, while traveling to different places, he had a dream that I should own a hotel. But now, without investing a single rupee, he owns more than 40,000 or 50,000 rooms worldwide. Okay, so that is the success story of Ritesh Agarwal. So Voyo is an aggregator or an online platform where tourists can search, compare the prices, they can book hotels, or I can say hotel rooms in different parts of the world. Okay, so that is the success story for the viewers. Okay, so like you can also do better. You can also come with a new idea in tourism and travel industry. Tourism and travel industry has ample opportunities to become an entrepreneur. I would like to thank all the viewers for your patience listening.